IVF ಅಂತ ಅಂದರೆ ಏನು? ಸೇಮ್ ಬಾಡಿಲಿ ಯಾವ ಕಂಡೀಷನ್ಸ್ ಇರುತ್ತೋ ಹ್ಯೂಮನ್ಸಲ್ಲಿ ಅದೇ ಕಂಡೀಷನ್ಸ್ ನಾವು ಆರ್ಟಿಫಿಷಿಯಲ್ ಆಗಿ ಬಾಡಿಯಿಂದ ಹೊರಗಡೆ ಕ್ರಿಯೇಟ್ ಮಾಡಿ ಅಲ್ಲಿ ಆ ಭ್ರೂಣನ ಬೆಳೆಸೋದು. ಚಿಕ್ಕ ಏಜ್ ಅವರು ತಗೋಬೋದಾ ಅಥವಾ ಸರ್ಟನ್ ಏಜ್ ಲಿಮಿಟ್ ಅಂತ ಏನಾದರೂ ಇದೆಯಾ ಅಂತ? ಜನ ಅನ್ಕೊಂತಾರೆ ಮ್ಯಾಜಿಕ್ ಅನ್ಕೊಂಡ್ಬಿಡ್ತಾರೆ. ಸೊ ಅದು ಮ್ಯಾಜಿಕ್ ಅಲ್ಲ, ಇಟ್ಸ್ ಎನ್ ಟ್ರೀಟ್ಮೆಂಟ್. ಎಗ್ನ ಅದು ಫಸ್ಟೇ ಫ್ರೀಸ್ ಮಾಡ್ತೀರಂತ, ಅದೆಲ್ಲಿ ಫ್ರೀಸ್ ಮಾಡ್ತಾರೆ ಅಂತ? ಈಗ ನೀವು ಸ್ಮೋಕ್ ಎಲ್ಲ ನೋಡ್ತೀರಾ ನೋಡಿ ಫಿಲ್ಮ್ಸಲ್ಲೆಲ್ಲ, ಹೌದೌದು. ಸೊ ಟಿಪಿಕಲ್ ಅದೇ ಥರ ಇರುತ್ತೆ. ಅದನ್ನು ಲಿಕ್ವಿಡ್ ನೈಟ್ರೋಜನ್ ಅಂತ ಕರಿತೀವಿ. ಕೆಲವರು ಕ್ಯಾನ್ಸರ್ ಪೇಷಂಟ್ಸ್ ಇರ್ತಾರೆ, ಕೀಮೋಥೆರಪಿ ದಟ್ ಈಸ್ ಕೆಮಿಕಲ್ ರೇಡಿಯೇಷನ್ಸ್. ಸೊ ಅಂಥವ್ರಿಗೆ ಸಜೆಸ್ಟ್ ಮಾಡೋದೇ ಫ್ರೀಸಿಂಗ್. ಫಸ್ಟೇ ಫ್ರೀಸ್ ಮಾಡಿ ಇಟ್ಕೊಂಬಿಡಿ ಬಿಫೋರ್ ಯು ಗೋ ಟು ಟ್ರೀಟ್ಮೆಂಟ್. ನಮಸ್ಕಾರ, ನೀವು ನೋಡ್ತಾ ಇದ್ರ ಡಾಕ್ಟರ್ ಬಾಸ್ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ವೀಕ್ಷಕರೇ, IVF ಈಗಾಗಲೇ ನಟಿ ಭಾವನಾ ರಾವ್ ಅವರ ಒಂದು ಜೀವನದಲ್ಲಿ ಏನೆಲ್ಲ ಆಯಿತು ಅನ್ನುವಂಥದ್ದು ಈ ಹಿಂದೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆ ಆಗಿತ್ತು. ಇದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ಕ್ಲಿನಿಕಲ್ ಎಂಬ್ರಿಯಾಲಜಿಸ್ಟ್ ಹಾಗೆಯೇ ಡಾಕ್ಟರ್ ಅಂಡ್ ರಿಸರ್ಚರ್ ಆಗಿರುವಂತಹ ಶ್ರೇಯಸ್ ಪ್ರಕಾಶ್ ಅವರು. ಮೊದಲನೇದಾಗಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಈ IVF ಅಂತ ಅಂದರೆ ಏನು, ಜನರಲ್ ಆಗಿ ಹೇಳೋದಾದ್ರೆ? IVF ಅಂದರೆ ಒಂದು ಫಸ್ಟ್ ಫುಲ್ ಫಾರ್ಮ್ ಹೇಳಬೇಕಾದ್ರೆ ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂತ ಕರೀತಾರೆ. ಈಗ ಏನು ಒಂದು ಗಂಡು ಹೆಣ್ಣು ಸೇರಿದಾಗ ಒಳಗಡೆ ರೀಪ್ರೊಡಕ್ಟಿವ್ ಸಿಸ್ಟಮ್ ಅಂತ ಏನಂತೀವಿ, ಫೀಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮಲ್ಲಿ ಏನೆಲ್ಲ ಆಗುತ್ತೆ ಫ್ರಮ್ ದಿ ಫರ್ಟಿಲೈಸೇಷನ್ ಪ್ರಾಸೆಸ್ ಅಂತೀವಿ. ಒಂದು ವೀರ್ಯ ಮತ್ತು ಅಂಡಾಣು ಫರ್ಟಿಲೈಸ್ ಆಗುತ್ತೆ. ಫರ್ಟಿಲೈಸ್ ಆಗಿ ಅದು ದಿನೇ ದಿನೇ ಬೆಳವಣಿಗೆಯಾಗಿ ಅದೇನೇ ಮಗುವಾಗಿ ಫಾರ್ಮ್ ಆಗೋದು. ಸೊ ದಿಸ್ ಈಸ್ ವಾಟ್ IVF. ಅದು ಅಂದರೆ ನ್ಯಾಚುರಲ್ ಪ್ರಾಸೆಸ್ ಆಗೋದು. ಸೊ ಈ ಪ್ರಾಸೆಸ್ ಎಲ್ಲಿ ನ್ಯಾಚುರಲ್ ಬಾಡಿಯಲ್ಲಿ ಆಗೋಕ್ಕಾಗಲ್ಲ ಡ್ಯೂ ಟು ಸಮ್ ವೇರಿಯಸ್ ರೀಸನ್ಸ್. ಅದನ್ನು ನಾವು ಹೊರಗಡೆ ಸೇಮ್ ಕಂಡೀಷನ್ಸ್, ಸೇಮ್ ಬಾಡಿಲಿ ಯಾವ ಕಂಡೀಷನ್ಸ್ ಇರುತ್ತೋ ಹ್ಯೂಮನ್ಸಲ್ಲಿ ಅದೇ ಕಂಡೀಷನ್ಸ್ ನಾವು ಆರ್ಟಿಫಿಷಿಯಲ್ ಆಗಿ ಬಾಡಿಯಿಂದ ಹೊರಗಡೆ ಕ್ರಿಯೇಟ್ ಮಾಡಿ ಅಲ್ಲಿ ಆ ಭ್ರೂಣನ ಬೆಳೆಸೋದು ಫಾರ್ ದ ಸ್ಟಾರ್ಟಿಂಗ್ 5 to 6 days. ಅದೇ ಭ್ರೂಣನ ಬೆಳೆಸಿ ಅದ್ರ ಕ್ವಾಲಿಟಿ ನೋಡಿ ಚೆನ್ನಾಗಿದ್ದು ಅದನ್ನು ವಾಪಸ್ ಟ್ರಾನ್ಸ್ಫರ್ ಮಾಡೋದು. ಸೊ ಟ್ರಾನ್ಸ್ಫರ್ ಮಾಡಿ ಅದು ಆ್ಯಸ್ ಯೂಶುವಲ್ ಗ್ರೋತ್ ಆನ್ ನಾರ್ಮಲ್ ಬಾಡಿಯಲ್ಲೇ ಆಗುತ್ತೆ. ಸೊ ಇದು ಎಕ್ಸಾಕ್ಟ್ಲಿ ವಾಟ್ IVF ಮೀನ್ಸ್. ಓಕೆ, ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂತಾರೆ. ಈ IVFಗೆ ಸರ್ಟನ್ ಅಂತ ಏಜ್ ಅಂತ ಏನಾದರೂ ಇದೆಯಾ? ಈ IVF ಟ್ರೀಟ್ಮೆಂಟ್ ತಗೋಬೇಕು ಅಂತಂದರೆ ಈಗ ಆಲ್ಮೋಸ್ಟ್ ಎಲ್ಲನೂ ಕೂಡ ನನಗನ್ಸೋ ಪ್ರಕಾರ ಅಂತಂದರೆ ಸ್ವಲ್ಪ ಏಜ್ ಜಾಸ್ತಿ ಆಗಿರುವಂಥವ್ರು ತೊಗೊಳ್ತಾರೆ ಅನ್ನುವಂಥ ಥಾಟ್ ಇದೆ ನನಗೆ. ಅದ್ರ ಬಗ್ಗೆ ಅಷ್ಟೊಂದು ಕ್ಲಾರಿಟಿನೂ ಇಲ್ಲ. ಈ ಚಿಕ್ಕ ಏಜ್ ಅವರು ತೊಗೋಬೋದಾ ಅಥವಾ ಸರ್ಟನ್ ಏಜ್ ಲಿಮಿಟ್ ಅಂತ ಏನಾದರೂ ಇದೆಯಾ ಅಂತ? ಫಸ್ಟ್ಲಿ IVF ಅದೊಂದು ಜನ ಅನ್ಕೊಂತಾರೆ ಮ್ಯಾಜಿಕ್ ಅನ್ಕೊಂಡ್ಬಿಡ್ತಾರೆ. ಸೊ ಅದು ಮ್ಯಾಜಿಕ್ ಅಲ್ಲ, ಇಟ್ಸ್ ಎನ್ ಟ್ರೀಟ್ಮೆಂಟ್. ಏನಂತಾರೆ, ಒಂದು ಬ್ಯಾಕಪ್ ಆಪ್ಷನ್. ಈಗ ಕಡಿಮೆ ಏಜ್ ಇದ್ದವರು ಇಫ್ ಪಾಸಿಬಲ್ ನ್ಯಾಚುರಲ್ ಆಗಿ ಅವ್ರಿಗೆ ಆಗತ್ತೆ ಅಂದಾಗ ಫಸ್ಟ್ ಟ್ರೈ ಕೊಡಬೇಕು. ಈಗ ಏನಾಗುತ್ತೆ, ಜನ ಸ್ಟಾರ್ಟಿಂಗ್ ಟ್ರೈ ಮಾಡ್ತಾರೆ, ಒಂದು 6 ತಿಂಗಳು ಟ್ರೈ ಮಾಡ್ತಾರೆ, ಇನ್ನು ಏಜ್ ಕಡಿಮೆನೇ, ಲೆಸ್ ದೆನ್ 30 ಇರ್ತಾರೆ ಅಂದ್ಕೊಳ್ಳಿ. ಮೇ ಬಿ ಅದು ಅವ್ರ ಪ್ರೆಷರೋ, ಅವ್ರ ಪಿಯರ್ ಪ್ರೆಷರೋ, ಪೇರೆಂಟ್ಸ್ ಪ್ರೆಷರೋ, ಇಲ್ಲ ಈಚೆ ನೈಬರ್ಸ್ ಪ್ರೆಷರೋ ಮಾಡ್ತಾಯಿದ್ದೀವಿ, ಆಗ್ತಿಲ್ಲ. ಫಸ್ಟ್ ಸರ್ ಕಪಲ್ಸ್ ಆದವರು ಇಲ್ಲಿ ರೆಡಿ ಇರಬೇಕು ಮೆಂಟಲಿ. ಇಲ್ಲಿ ಹೆಂಗಂದ್ರೆ ನಮ್ಮ ಅಪ್ಪ ಅಮ್ಮ ಹೇಳಿದ್ರು, ಈಚೆ ಕಡೆ ನೋಡಿದವ್ರು ಹಿಂಗಂತಿದ್ದಾರೆ, ಊರಿಗೆ ಹೋದ್ರೆ ಕೇಳ್ತಿದ್ದಾರೆ, ಆ ಥರ ಮಕ್ಳು ಮಾಡ್ಕೊಳೋರೆ ಜಾಸ್ತಿ. ಇಲ್ಲಿ ಇದೆಯಲ್ಲ, ಇದು ಎಲ್ಲದಕ್ಕೂ ರಿಲೇಟೆಡ್ ಅಂತ ನಾನು ಫಸ್ಟ್ ನನ್ನನ್ನು ಕೇಳೋದಾದ್ರೆ ಹೇಳೋದು. ಇಲ್ಲಿ ಅವರೇ ರೆಡಿ ಇಲ್ಲ ಅಂದಮೇಲೆ ಬೇರೆ ಯಾರಿಗೋಸ್ಕರನೋ ಸುಮ್ಮನೆ ಪ್ರಯತ್ನ ಪಡ್ತಾರೆ, ಆ ಪ್ರಯತ್ನ ವಿಫಲ ಆಗುತ್ತೆ. ಸೊ ಅದಕ್ಕೆ ಅವ್ರಿಗೆ ಭಯ ಜಾಸ್ತಿ ಆಗುತ್ತೆ. ಆಗ ಅವ್ರೇನು ಅನ್ಕೊತಾರೆ, ಓಕೆ ಏನೋ ಡಿಫೆಕ್ಟ್ ಇದೆ, ಈಗ ನಾವು ತೋರಿಸಿಲ್ಲ ಅಂದರೆ ಮುಂದೆ ಇನ್ನೂ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಓಡೋಗ್ಬಿಡ್ತಾರೆ. ಸೊ ಅಲ್ಲಿ ಹೋಗ್ತಾರೆ, ಅದೇ ಹೇಳಲ್ಲ, ಇನ್ನೂ ಏಜೇ ಆಗಿರಲ್ಲ, 30 ಒಳಗಡೆನೇ ಇರ್ತಾರೆ. ಅಷ್ಟಿಲ್ಲ, ಅದೇ ಚೆನ್ನಾಗಿದ್ದು ಹೇಳಿದ್ದು. ಕೆಲವ್ರಿಗೆ ಆ ಏಜಲ್ಲೂ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ, ಅದನ್ನು ಅವರು ಸ್ಕ್ಯಾನ್ ಮಾಡಿ ಅದು ಗೊತ್ತಾಗುತ್ತೆ, ದಟ್ ಈಸ್ ಡಿಫ್ರೆಂಟ್ ಥಿಂಗ್. ನಾನು ಹೇಳೋದು ಅದೇ, ಇಫ್ ಪಾಸಿಬಲ್ ನಿಮ್ಮ ಕೈಯಲ್ಲಿ ಆಗುತ್ತೆ ಅಂದರೆ ಬೇರೆಯವ್ರನ್ನೆಲ್ಲ ಬಿಡಿ, ಫಸ್ಟ್ ನೀವು ರೆಡಿಯಾಗಿ ನೀವು ಟ್ರೈ ಮಾಡಿ ನ್ಯಾಚುರಲ್ ಆಗಿ. 1 ವರ್ಷ ಆಗಲಿಲ್ಲ, 1.5 ವರ್ಷನೂ ಆಗಲಿಲ್ಲ, ನೀವು ರೆಗ್ಯುಲರ್ ಇಂಟರ್ಕೋರ್ಸಲ್ಲಿದ್ದು ನಿಮ್ಮ ಪ್ರಯತ್ನ ನೀವು ಮಾಡಿದ್ರೂ ಆಗಿಲ್ಲ ಅಂದರೆ ದೆನ್ ಕಮ್ ಸೀಕ್ ಹೆಲ್ಪ್ ಆಫ್ ಅಸ್. ಸುಮ್ಮನೆ 6 ತಿಂಗಳು ಟ್ರೈ ಮಾಡಿಬಿಟ್ಟು ಆಗಲ್ಲ, ಅದು ಕಡಿಮೆ ಏಜ್ ಅವ್ರಿಗೆ. ಸೊ ಕೆಲವು 35 ಇಯರ್ಸ್ ಆಗಿರುತ್ತೆ, 35 to 40 ಇಯರ್ಸ್ ಆಗಿರುತ್ತೆ, ಅಂಥವ್ರು 6 months ನೋಡೋ ತೊಂದರೆ ಇಲ್ಲ ಸರ್. ಅವ್ರು ಟ್ರೈ ಮಾಡ್ತಿರೋ ಆಗಿಲ್ಲ ಅಂದರೆ ಪ್ಲೀಸ್ ಲೆಟ್ ದೇ ಆರ್ ಫ್ರೀ ಟು ಹೆಲ್ಪ್. ಸೊ ಏಜ್ ಆಗೋರಿಗೆ ಅಂತ ಏನಿಲ್ಲ, IVF ಎಲ್ಲರಿಗೂ ಆಗುತ್ತೆ. ಸೊ ಅದಕ್ಕೊಂದು ಚಿಕ್ಕ ಎಕ್ಸಾಂಪಲ್ ಹೇಳೋದಾದರೆ, ಈಗ ಎಗ್ ಫ್ರೀಸಿಂಗ್ ಅನ್ನೋದು ಟ್ರೆಂಡಿಂಗ್ ಟಾಪಿಕ್. ಈಗ ದೊಡ್ಡ ಆ್ಯಕ್ಟ್ರೆಸ್ಸು, ಈಗ ಮೊನ್ನೆ ಮೃಣಾಲ್ ಠಾಕೂರ್,
ನಾನು ಎಗ್ ಫ್ರೀಸಿಂಗ್ ಮಾಡ್ತೀನಿ ಅಂತ ಸ್ಟೇಟ್ಮೆಂಟ್ ಕೊಟ್ಟರು. ಹ್ಮ್. ಎಗ್ ಫ್ರೀಸಿಂಗ್ ಇಸ್ ನಥಿಂಗ್ ಬಟ್ ಈಗ ಅವ್ರಿಗೇನು ಆಗಲ್ಲ ಅಂತಲ್ಲ, ಈವನ್ ಶೀಸ್ ಇನ್ ಎಂಗೇಜ್ ಓನ್ಲಿ. ಹ್ಮ್. ಅದೇನಂದರೆ ಕೆಲವರು ಹುಡುಗಿರಿಗೆ ಈಗಲೇ ನಾನು ಕನ್ಸೀವ್ ಆಗ್ಬೇಕು ಅನ್ನೋದಿರಲ್ಲ, ಹ್ಮ್. 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 ಲೇಟಾಗಿ ಆಗಬೇಕು, 35 ಆದಮೇಲೆ ಆಗಬೇಕು. ಬಟ್ ಈಗಿನ ಕ್ವಾಲಿಟಿ ಇದೆಯಲ್ಲ, ಫ್ರಮ್ 25 to 30 ಇಯರ್ಸ್ವರೆಗೂ ಏಜ್ ಇದೆಯಲ್ಲ, ಪ್ಯೂರ್ ಕ್ವಾಲಿಟಿ ಆಫ್ ಎಗ್ಸ್ ಹುಡುಗಿರಿಗಿರೋದು. ಹುಡುಗರಿಗೆ ಅದು ಹೆಂಗೆ ಬರುತ್ತೆ ಅಂತ? ಹುಡುಗರಿಗೆ ಸ್ಪರ್ಮ್ ಕ್ವಾಲಿಟಿ. ಸೊ ಫಸ್ಟ್ ಇದು ಹೇಳ್ಬಿಡ್ತೀನಿ ನಾನು. ಎಗ್ದು ಏನಾಗುತ್ತೆ, ಆ ಕ್ವಾಲಿಟಿ ಎಗ್ಸ್ನ ಈಗ ಅವ್ರು ಹೇಳೋದು ಅದೇ, ಈಗ ಎವ್ರಿ ಆಫ್ಟರ್ 30 ಇಯರ್ಸ್ ಎಗ್ ಕ್ವಾಲಿಟಿ ಕೀಪ್ಸ್ ಡಿಮಿನಿಷಿಂಗ್. ಈಗ ಒಂದಿಷ್ಟು ಎಗ್ಸ್ ಅನ್ನೋದು ಇರುತ್ತೆ, ರಿಸರ್ವ್ ಅಂತ ಇರುತ್ತೆ ವಿಮೆನ್ಸಲ್ಲಿ. ಎವ್ರಿ ಮಂತ್ ಒಂದು ಎಗ್ ರಿಲೀಸ್ ಆಗುತ್ತೆ, ಬಟ್ ಎವ್ರಿ ಇಯರ್ಸ್ ದೇ ಪಾಸ್ ಆನ್, ಹೋಗ್ತಾ 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 ಆ ಎಗ್ ರಿಸರ್ವ್ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಒನ್ಸ್ ಎಲ್ಲ ಆದಮೇಲೆ ಅದು ಸ್ಟಾಪ್ ಆಗೋಗ್ಬಿಡುತ್ತೆ. ಸೊ ಅದು ಈಗಿನ ಲೈಫ್ ಸ್ಟೈಲ್ಗಂತೂ ಇನ್ನೂ ಅದ್ರದ್ದು ಇದಿಲ್ಲ, ಇನ್ನೂ ಸ್ವಲ್ಪ ಬೇಗನೆ ಸ್ಟಾಪ್ ಆಗೋ ಚಾನ್ಸಸ್ ಜಾಸ್ತಿ. ಸೊ ದಟ್ ಈಸ್ ವೈ ಶಿ ಸ್ಟೇಟೆಡ್, ನಾನು ಈಗಲೇ ಎಗ್ನ ಫ್ರೀಸ್ ಮಾಡಿಬಿಡ್ತೀನಿ. ಸೊ ಈಗ ಅವ್ರಿಗೆ ಈ ಚಿಕ್ಕ ವಯಸ್ಸಲ್ಲೂ ಅಷ್ಟೇ, ಈಗ ನೀವು 25 ಇಯರ್ಸ್ಗೂ ಎಗ್ನ ಫ್ರೀಸ್ ಮಾಡಿ ಇಡ್ಬೋದು. ಈಗ ಅದೊಂಥರ ನೀವು ಮನೆ ಬಾಡಿಗೆ ತೊಗೊಂಡಂಗೆ, ಎಗ್ ಫ್ರೀಸಿಂಗ್ ಇಟ್ಬಿಟ್ಟು ವರ್ಷ ನೀವು ಬಾಡಿಗೆ ಕಟ್ಟಬೇಕು. ಸೊ ಅದು -196 ಡಿಗ್ರಿ ಅಂತ ಲಿಕ್ವಿಡ್ ನೈಟ್ರೋಜನ್ ಅಂತ ಕರಿತೀವಿ. ಸೊ ಆ ಟ್ಯಾಂಕಲ್ಲಿ ನಾವು ಎಗ್ನ ರಿಟ್ರೀವ್ ಮಾಡಿಕೊಂಡು ಸರ್ಜಿಕಲಿ ಅದನ್ನು ನಾವು ಸ್ಟೋರ್ ಮಾಡಿ ಇಡ್ತೀವಿ. ಸೊ ವೆನ್ ಎವರ್ ದೇ ಪ್ರಿಫರ್, ನನಗೀಗ ಮಗು ಬೇಕು ಅಂದಾಗ, ಸೊ ಅವ್ರದ್ದು ಪಾರ್ಟ್ನರ್ನ ಕರೆದು ಆ ಸ್ಪರ್ಮ್ನ ನಾವು ಇಕ್ಸಿ ಅಂತ ಒಂದು ಪ್ರಾಸೆಸ್ ಇದೆ, ಇಂಟ್ರಾಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್. ಸೊ ವಿ ಇಂಜೆಕ್ಟ್, ಅಲ್ಲಿ ನಾವು 5 ದಿನ ಮತ್ತೆ ಭ್ರೂಣನ ಬೆಳೆಸಿ ವಾಪಸ್ ಅವ್ರಿಗೆ ಯಾವಾಗ ಬೇಕೋ ಆಗ ಟ್ರಾನ್ಸ್ಫರ್ ಮಾಡ್ತೀವಿ. ಅದು ಟ್ರಾನ್ಸ್ಫಾರ್ಮೇಷನ್ ಪ್ರೋಸೆಸ್ ಹೆಂಗಿರುತ್ತೆ ಅದು? ಅಂದರೆ ಎಗ್ ಟ್ರಾನ್ಸ್ಫರ್ ಪ್ರಾಸೆಸ್ಸಾ? ಏನಿಲ್ಲ, ಆಗ ಒಂದು ಎಗ್ ನಾವು ಒಳಗಡೆ ಟ್ರಾನ್ಸ್ಫರ್ ಮಾಡ್ತೀವಿ ಅಂದರೆ ವಿಲ್ ಮೇಕ್ ಶೋರ್ ಆಫ್ ಸಮ್ ಪ್ರೋಟೋಕಾಲ್ಸ್. ಅಂದರೆ ಎಂಡೋಮೆಟ್ರಿಯಮ್ ಥಿಕ್ನೆಸ್, ಗರ್ಭ ಚೆನ್ನಾಗಿರ್ಬೇಕು ಫಸ್ಟು, ಅವ್ರ ಹಾರ್ಮೋನ್ಸ್ ಚೆನ್ನಾಗಿರ್ಬೇಕು ಆ ಏಜಿಗೆ. ಸೊ ಈವನ್ ನ್ಯಾಚುರಲಿ ಅವ್ರು ಚೆನ್ನಾಗಿಲ್ಲ ಅಂದರು, ನೋ ದೇ ವಿಲ್ ಡೂ ಸಮ್ ಇಂಡಕ್ಷನ್, ಹಾರ್ಮೋನಲ್ ಇಂಡಕ್ಷನ್ ಅಂತ ಮಾಡ್ತಾರೆ. ಆರ್ಟಿಫಿಷಿಯಲಿ ಹಾರ್ಮೋನ್ನ ಇಂಜೆಕ್ಟ್ ಮಾಡ್ತಾರೆ. ಸೊ ಆರ್ಟಿಫಿಷಿಯಲಿ ದೇ ವಿಲ್ ಮೇಕ್ ರೆಡಿ ಎಂಡೋಮೆಟ್ರಿಯಮ್ ಆಗಲಿ, ಅದೇ ಗರ್ಭಕೋಶ ಎಲ್ಲ. ಫಸ್ಟೇ ಒಂದು ಸೈಕಲ್ ಅಂತ ಇರುತ್ತೆ, ಒಂದಿಷ್ಟು ಜನ ಸೈಕಲ್ಸ್ ಅಂತ, ಅದು ರೆಡಿ ಮಾಡಿ ಆ ಪರ್ಟಿಕ್ಯುಲರ್ ಡೇಗೆ ವಿಲ್ ಟ್ರಾನ್ಸ್ಫರ್. ಅದು ಹೋಗ್ಬಿಟ್ಟು ಗರ್ಭಕೋಶಕ್ಕೆ ಅಂಟ್ಕೊಂಡು ಅಲ್ಲಿಂದ ಬೇಬಿ ಡೆವಲಪ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಸೊ ದಿಸ್ ಈಸ್ ವಾಟ್ ಎಗ್ ಫ್ರೀಸಿಂಗ್ ಅಂದರೆ. ಈಗ ಕೆಲವರೆಲ್ಲ ಹೇಗಂದರೆ, ನಾನು ಮದುವೆ ಲೇಟಾಗಿ ಆಗ್ತೀನಿ, ಇಲ್ಲ ಮದುವೆ ಆದ್ರೂ ನಂಗೆ ಮಗು ಲೇಟ್ ಆಗಬೇಕು, ಬಟ್ ಅವ್ರಿಗೆ ಕಾನ್ಫಿಡೆನ್ಸ್ ಇರಲ್ಲ ಎಗ್ ಕ್ವಾಲಿಟಿ ಆಮೇಲೆ ಡಿಮಿನಿಷ್. ಈಗ ಎಗ್ ಕಡಿಮೆ ಆಗೋದ್ರ ಜೊತೆಗೆ ಎಗ್ ಕ್ವಾಲಿಟಿನೂ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ಫಸ್ಟೇ ಫ್ರೀಸ್ ಮಾಡಿ ಇಟ್ಕೊಂಡ್ಬಿಡ್ತಾರೆ, ಆಮೇಲೆ ಅವ್ರಿಗೆ ಬೇಕಾದಾಗ ಇದು ಮಾಡ್ಕೊಳ್ತಾರೆ. ನನಗೆ ಒಂದು ಡೌಟ್ ಏನಂತ, ಇವಾಗ ಎಗ್ನ ಅದು ಫಸ್ಟೇ ಫ್ರೀಸ್ ಮಾಡ್ತಾರೆ ಅಂತ, ಅದೆಲ್ಲಿ ಫ್ರೀಸ್ ಮಾಡ್ತಾರೆ ಅಂತ? ಫಸ್ಟ್ಲಿ ಅದು ಸರ್ಜಿಕಲ್ ಪ್ರೊಸೀಜರು, ಅದೇನು ಮಾಡ್ತೀವಿ, ಅದು ಗೈನಕಾಲಜಿಸ್ಟ್ ನೋಡ್ಕೊಳ್ತಾರೆ ಅದೆಲ್ಲ. ಸೊ ಅದು ಫಸ್ಟೇನೆ, ಈಗ ಒಂದು ವಿಮೆನಿಗೆ ಮಂತ್ಲಿ 1 ಎಗ್ ರಿಲೀಸ್ ಆಗುತ್ತೆ. ಅಂದರೆ ಏನು ಪೀರಿಯಡ್ಸ್ ಅಂತ ಕರಿತೀರಾ, ಅದು ನ್ಯಾಚುರಲಿ ಒಂದು ವಿಮೆನಿಗೆ 1 ಎಗ್ ರಿಲೀಸ್ ಆಗುತ್ತೆ 1 ಓವರಿಯಿಂದ. ಸೊ ಈಗ IVF ಅಂತ ಬಂದಾಗ ಯು ಕಾಂಟ್ ರಿಲೈ ಆನ್ ಜಸ್ಟ್ 1 ಎಗ್. ಈಗ 1 ಎಗ್ ತೊಗೊಂಬಿಡ್ತೀವಿ ನಾವು, ಅದು ನಾವು ಈಚೆಗಡೆ ಪ್ರಾಸೆಸ್ ಮಾಡೋದು, ಬಟ್ ಅದು ಟರ್ನ್ಔಟ್ ಆಗಿಲ್ಲ. ಪೇಷಂಟ್ ಏನಂತಾರೆ, ಮತ್ತೇನಕ್ಕೆ ಮಾಡಿದ್ದು ನಾವು ಅಂದ್ಬಿಡಲ್ವಾ. ಸೊ ಈಗ ಏನಾಗಿದೆ, ಮಲ್ಟಿಪಲ್ ಸ್ಟಿಮ್ಯುಲೇಷನ್ ಅಂತ ಕೊಡ್ತಾರೆ, ಹಾರ್ಮೋನಲ್ ಸ್ಟಿಮ್ಯುಲೇಷನ್ ಅಂತ. ಸೊ ಈಗ ನಾವು 1 ಎಗ್ ರಿಲೀಸ್ ಆಗೋ ಜಾಗದಲ್ಲಿ ಈಗ 1 ಓವರಿಲಿ ಸುಮಾರು ಫಾಲಿಕಲ್ಸ್ ಇರುತ್ತೆ ಸರ್, ಓಕೆನಾ. ಅದರಲ್ಲಿ ಒಂದು ಫಾಲಿಕಲ್ ಡಾಮಿನೆಂಟ್ ಫಾಲಿಕಲ್ ಅಂತ ಕರಿತೀವಿ. ಸೊ ಇಷ್ಟು ಸುಮಾರು ಚಿಕ್ಕ ಫಾಲಿಕಲ್ಸು ಒಂದು ಫಾಲಿಕಲ್ಸಿಗೆ ಪುಷ್ ಕೊಟ್ಟು, ಸೊ ಅದು ದೊಡ್ಡ ಯಾವುದೇ ಇರುತ್ತೆ ಅದರಿಂದ ಎಗ್ ರಿಲೀಸ್ ಆಗುತ್ತೆ. ದಿಸ್ ಇಸ್ ನ್ಯಾಚುರಲ್. ಸೊ ಇಲ್ಲೇನಾಗುತ್ತೆ, ಡ್ಯೂ ಟು ಮೋರ್ ಸ್ಟಿಮ್ಯುಲೇಷನ್ ಅಲ್ಲಿರೋ ಚಿಕ್ಕ ಪುಟ್ಟ ಫಾಲಿಕಲ್ಸು ದೊಡ್ಡ ಆಗುತ್ತೆ. ಸೊ ಒಂದು ಎಗ್ ಬರೋ ಜಾಗದಲ್ಲಿ ಸುಮಾರು ಎಗ್ ರಿಟ್ರೀವ್ ಮಾಡೋ ಪ್ರಾಸೆಸ್ ಇದು IVF. ಸೊ ಅಷ್ಟು ಸುಮಾರು ಎಗ್ನ ನಾವು ರಿಟ್ರೀವ್ ಮಾಡಿ ದೆನ್ ವಿ ವಿಲ್ ಇಂಜೆಕ್ಟ್, ಅಂದರೆ ಫರ್ಟಿಲೈಸ್ ಮಾಡ್ತೀವಿ ಔಟ್ಸೈಡ್ ಇದರಲ್ಲಿ. ಸೊ ಅಲ್ಲಿ ಈಗ ನೀವು ಒಂದು 5 ಎಗ್ ಸಿಗುತ್ತೆ ಅಂದ್ಕೊಳ್ಳಿ, ಹಬ್ಬಬ್ಬ ಅಂದರೆ ಫೇಲ್ಯೂರ್ ಒಂದು 2 ಆದರೂ ಇನ್ನೂ 3 ಇರುತ್ತೆ ನಿಮಗೆ. ಬಟ್ ನ್ಯಾಚುರಲಲ್ಲಿ ಹಂಗಲ್ವಲ್ಲ, 1 ಎಗ್ 1 ಸ್ಪೆರ್ಮ್ ಅಟ್ ಎ ಟೈಮ್. ಇಲ್ಲಿ ಯು ವಿಲ್ ಹ್ಯಾವ್ ಆಪ್ಷನ್ಸ್. ಸೊ ಇದಕ್ಕೆ ಇದನ್ನು ಚೂಸ್ ಮಾಡ್ತಾರೆ. ಸೊ ಈ ಸ್ಪರ್ಮ್ ಅದು ಇದಕ್ಕೆಲ್ಲನೂ ಅದು ಹೊರಗಡೆನೇ ಇಟ್ಟಿರ್ತಾರೆ ಅದನ್ನು? ಇಲ್ಲ, ಸ್ಪರ್ಮು ಆ ಟೈಮಲ್ಲಿ ಕಲೆಕ್ಟ್ ಮಾಡೋಕೆ ಹೇಳ್ತೀವಿ ನಾವು. ಯಾವುದು, ನಾವು ಯಾವಾಗ ಎಗ್ ಜೊತೆ ಎಗ್ ಯಾವಾಗ ನಾವು ಕಲೆಕ್ಟ್ ಮಾಡ್ತೀವಿ, ಸ್ಪರ್ಮು ಅದೇ ಟೈಮಿಗೆ ಕಲೆಕ್ಟ್ ಮಾಡಿಸ್ಕೊಳ್ತೀವಿ. ಕಲೆಕ್ಟ್ ಮಾಡಿ, ಬಟ್ ವಿಲ್ ಮೇಕ್ ಶೋರ್ 37 ಡಿಗ್ರಿ ಸೆಲ್ಸಿಯಸ್ ಆ ಟೆಂಪ್ರೇಚರಲ್ಲೇ ಇರಬೇಕು. ಎರಡು ಅಷ್ಟೇ. ಆ ಟೆಂಪ್ರೇಚರಲ್ಲಿ ಇದ್ರೇ ಅವು ಕ್ವಾಲಿಟಿ ಮೇಂಟೈನ್ ಆಗೋದು. ಒಂದು ಚೂರು ವೇರಿಯೇಷನ್ ಆದರೂ ಹೋಯ್ತು. ದಿಸ್ ಇಸ್ ವಾಟ್. ಸೊ ಅದನ್ನು ನಾವು ಮೇಕ್ ಶೋರ್ ಏನೇ ಆದ್ರೂ ಆ ಟೆಂಪ್ರೇಚರ್, ಪ್ರತಿಯೊಂದು ಅಷ್ಟೇ.
ನಾವು ಮುಟ್ಟೋ ಒಂದು ನೀಡಲಿಂದ ಹಿಡಿದು ಎಲ್ಲಾನು ಆ ಟೆಂಪ್ರೇಚರ್ ಇದರಲ್ಲಿ ಅದೇ ಟೆಂಪ್ರೇಚರ್ ಅದೇ ಟೆಂಪ್ರೇಚರ್. ಅಂದರೆ ನೀವು ಅವ್ರಿಗೆ ಅಡಾಪ್ಟ್ ಮಾಡಬೇಕಂದ್ರೂ ಕೂಡ ಅದನ್ನು ಏನು ಅವ್ರಿಗೆ ಈಗ ಕೆಲವ್ರು ಏನು ಮಾಡ್ತಾರೆ, ಈಗಿನ ಇದರಲ್ಲಿ ಗಂಡಸರಿಗೆ ಸ್ವಲ್ಪ ನಾಚಿಕೆ ಜಾಸ್ತಿ. ಸೊ ಏನು ಮಾಡ್ತಾರೆ, ಕ್ಲಿನಿಕಲ್ಲಿ ಬಂದು ಸ್ಯಾಂಪಲ್ ಎಲ್ಲ ಅವರು ಜಾಕ್ಯುಲೇಟ್ ಮಾಡಿಕೊಡಲ್ಲ. ಸೊ ಅವರೆಲ್ಲ ಹೋಮ್ ಕಲೆಕ್ಷನ್ ಪ್ರಿಫರ್ ಮಾಡ್ತಾರೆ. ಹೋಮ್ ಕಲೆಕ್ಷನ್ ಮಾಡೋರ್ಗು ಅವ್ರಿಗೂ ಅದೇ ಹೇಳೋದು ನಾವು, ಯು ಕಲೆಕ್ಟ್ ಬಟ್ ಮೇಕ್ ಶೋರ್ ಅದು ನಿಮ್ಮ ಬಾಡಿ ಟೆಂಪ್ರೇಚರ್ ಹತ್ರ ಇರಬೇಕು. ಜೋಬಲ್ಲೇ ಇಟ್ಕೊಂಬರ್ಬೇಕು, ಇಲ್ಲೇ ಇಟ್ಕೊಂಬರ್ಬೇಕು, ಹಂಗೆ ಹೇಳಿರ್ತೀವಿ. ಸೊ ಹಿಂಗೆ ಬರುತ್ತೆ. ಆ್ಯಂಡ್ ಮತ್ತು ಇದು ಫ್ರೀಸಿಂಗ್ ಬಗ್ಗೆ ಕೇಳಿದ್ರಲ್ಲ, ಒನ್ಸ್ ನಾವು ಆ ಎಗ್ನ ರಿಟ್ರೀವ್ ಮಾಡ್ತೀವಿ. ಈಗ ಎಗ್ ಫ್ರೀಸಿಂಗ್ ಬಗ್ಗೆ ಮಾತಾಡೋದಾದರೆ, ಆ ಎಗ್ಸ್ನ ರಿಟ್ರೀವ್ ಮಾಡಿ ಅದನ್ನು ನಾವು ನೀಟಾಗಿ ಕ್ಲೀನ್ ಮಾಡ್ಕೊಳ್ತೀವಿ. ಅದೊಂದು ಪ್ರಾಸೆಸ್ ಇದೆ, ಡೆನ್ಯುಡೇಷನ್ ಅಂತ. ಕ್ಲೀನ್ ಮಾಡಿಕೊಂಡು ಒಂದಷ್ಟು ಆ ಸೊಲ್ಯೂಷನಲ್ಲಿ ಅದನ್ನೆಲ್ಲ ಶ್ರಿಂಕ್ ಥರ ಮಾಡಿ ಅದನ್ನು ನಾವು ಒಂದು ಚಿಕ್ಕದು ಒಂದು ಇನ್ಸ್ಟ್ರೂಮೆಂಟ್ ಥರ ಬರುತ್ತೆ, ನಾವು ಅದರಲ್ಲಿ ಪ್ಲಂಜ್ ಮಾಡ್ತೀವಿ. ಈಗ ನೀವು ಸ್ಮೋಕ್ ಎಲ್ಲ ನೋಡ್ತೀರಾ ನೋಡಿ ಫಿಲ್ಮ್ಸಲ್ಲೆಲ್ಲ, ಫ್ಯೂಮ್ಸು. ಸೊ ಟಿಪಿಕಲ್ ಅದೇ ಥರ ಇರುತ್ತೆ. ಅದನ್ನು ಲಿಕ್ವಿಡ್ ನೈಟ್ರೋಜನ್ ಅಂತ ಕರಿತೀವಿ. ಅದರ ಟೆಂಪ್ರೇಚರ್ ಬಂದು -196 ಡಿಗ್ರಿ ಸೆಲ್ಸಿಯಸ್. ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಅಷ್ಟು ಕೋಲ್ಡಲ್ಲಿ ನಾವು ಡಿಪ್ ಮಾಡಿ ಫುಲ್ ಲೈಫ್ ಟೈಮ್ ಅಲ್ಲೇ ಇರುತ್ತೆ ಅದು. ಸೊ ನಿಮ್ಗೆ ಎವ್ರಿ ಇಯರ್ಲಿ ನೀವು ಆಸ್ಪತ್ರೆಗೆ ಹೋದಾಗ ಓಕೆ ಅವ್ರು ಕಳಿಸ್ತಿರ್ತಾರೆ ಮೆಸೇಜ್ ನಿಮಗೆ ಎಷ್ಟು ಪೇ ಮಾಡ್ತಿರ್ಬೇಕು ಅಂತ. ಸೊ ಹಾಗೆ ಸೇಮ್ ಗೋಸ್ ಫಾರ್ ಸ್ಪರ್ಮ್ಸ್ನೂ ಅಷ್ಟೇ. ಕೆಲವರು ಮೇ ಬಿ ಈಗ ಕೀಮೋಥೆರಪಿಗೆಲ್ಲ ಹೋಗ್ತಾರೆ ಕೆಲವರು ಕ್ಯಾನ್ಸರ್ ಪೇಷಂಟ್. ಇಟ್ ಗೋಸ್ ಫಾರ್ ಬೋತ್ ಮೇಲ್ಸ್ ಆ್ಯಂಡ್ ಫೀಮೇಲ್ಸ್. ಓಕೆ, ಕೆಲವರು ಕ್ಯಾನ್ಸರ್ ಪೇಷಂಟ್ಸ್ ಇರ್ತಾರೆ. ಕೀಮೋಥೆರಪಿ ದಟ್ ಈಸ್ ಕೆಮಿಕಲ್ ರೇಡಿಯೇಷನ್ಸ್, ವೆರಿ ಹಾರ್ಮ್ಫುಲ್ ರೇಡಿಯೇಷನ್. ಅದರಿಂದ ಎಗ್ ಕ್ವಾಲಿಟಿ ಆಗಲಿ ಸ್ಪರ್ಮ್ ಕ್ವಾಲಿಟಿ ಆಗಲಿ ಡಿಮಿನಿಷ್ ಆಗ್ತಿರತ್ತೆ. ಸೊ ಅಂಥವ್ರಿಗೆ ಸಜೆಸ್ಟ್ ಮಾಡೋದೇ ಫ್ರೀಸಿಂಗು. ಫಸ್ಟೇ ಫ್ರೀಸ್ ಮಾಡಿ ಇಟ್ಕೊಂಬಿಡಿ ಬಿಫೋರ್ ಯು ಗೋ ಟು ಟ್ರೀಟ್ಮೆಂಟ್. ಸೊ ಅಂಥವರಿಗೆ ಈಗ ಸ್ಪರ್ಮ್ಸು ಅಷ್ಟೇ, ಒನ್ಸ್ ಆಫ್ಟರ್ ದೆ ಕಲೆಕ್ಟ್ ನಾವು ಅದನ್ನು ಮತ್ತೆ ಪ್ರಾಸೆಸ್ ಮಾಡಿ ವಾಶ್ ಅಂತ ಒಂದು ಪ್ರಾಸೆಸ್ ಇರುತ್ತೆ. ಅದನ್ನು ಸ್ಪರ್ಮ್ಸು ಅಷ್ಟೇ ಸೇಮ್ ವೈಲ್ ಮಾಡಿ ಲಿಕ್ವಿಡ್ ನೈಟ್ರೋಜನ್ ಪ್ಲಂಜ್ ಮಾಡಿಟ್ಟಿರ್ತೀವಿ. ಸೊ ನಿಮ್ಗೆ ಯಾವಾಗ ಬೇಕೋ ಅದನ್ನು ಮತ್ತೆ ಅದೇ ರೂಮ್ ಟೆಂಪ್ರೇಚರಿಗೆ ವಾಪಸ್ ತಂದು ಬೇಕಂಗೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.